ಸತ್ಯದಿಂದ ನಡೆಯುತ್ತಿರುವ ನಮ್ಮಿಬ್ಬರ ಸಂಬಂಧದ ಬಗ್ಗೆ ನಮ್ಮ ಅಣ್ಣನಿಗೆ ಗೊತ್ತಾದರೆ ಏನನ್ನವನು ಏನು ನನಗೆ ಒಂದು ತಿಳಿಯಲಾಗಿದೆ ಸರೋಜಾ. ಆದ್ರೆ ನಿಮ್ಮಲ್ಲಿ ಸ್ವಲ್ಪವೂ ಕೂಡ ಅಹಂ ಅನ್ನೋದು ಇಲ್ಲವೇ ಇಲ್ಲ. ನಿಮ್ಮ ಹೃದಯದಲ್ಲಿ ನನಗೆ ಜಾಗ ಕೊಟ್ಟಿರುವ ಆ ನಿಮ್ಮ ಹೃದಯ ಶ್ರೀಮಂತಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮನ. ನಾನು ನನ್ನ ಸಾಕು ತಾಯಿಯ ಜೊತೆಗೆ ಜೀವನವನ್ನು ನಡೆಸ್ತಿರ್ಬೇಕಾದ್ರೆ ನನ್ನ ತಾಯಿಗೆ ಯಾವುದೋ ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆಯಿಂದ ನರಳಿ ನರಳಿ ನನ್ನ ತಾಯಿ ಸತ್ತು ಹೋದಾಗ ಪಾಪ ನೀವು ದೊಡ್ಡ ಮನಸ್ಸು ಮಾಡಿ ದುಡ್ಡನ್ನು ಕೊಟ್ಟು ಸಂಸ್ಕಾರಕ್ಕೆ ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ರಿ. ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರಿ. ಈ ನಿಮ್ಮ ಋಣಕ್ಕೆ ನಾನು ಯಾವತ್ತೂ ಚಿರುಣಿಯಾಗಿರ್ತೀನಿ. ಸರೋಜಾ, ಇಷ್ಟೊಂದು ವರ್ಣನೆ ಮಾಡಿಸಿಕೊಳ್ಳುವನು ಅಷ್ಟೊಂದು ದೊಡ್ಡವನು ನಾನಲ್ಲ ಸರೋಜಾ. ಅದು ಏನು ನನ್ನ ಅಣ್ಣ ಅತ್ತಿಗೆ ಕಷ್ಟದಲ್ಲಿದ್ದವರು ಎಂದು ಕೈ ಹಿಡಿದು ಕಾಪಾಡು ಎಂದು ಹೇಳಿದ ಮಾತ್ರಕ್ಕೆ ನಿನ್ನನ್ನು ಕಾಪಾಡಿದೆ ಅಷ್ಟೇ, ಬೇರೆ ಯಾವ ಭಾವನೆ ಇಟ್ಟುಕೊಂಡು ಅಲ್ಲ. ಸರಿ, ಮತ್ತೆ ಬೇಸರವಾಗಿರುವ ಈ ನಿಮ್ಮ ಗೆಳತಿಯ ಹೃದಯಕ್ಕೆ ಸ್ವಲ್ಪ ಮೃದುವನ್ನು ಕಳಿಸಬಾರ್ದೇನು? ಇದೇನು ಸರೋಜಾ, ಚಿಟ್ಟೆಯಂತೆ ಕುಕ್ಕಿವೆಯಲ್ಲ ಈ ನನ್ನ ಮನವನ್ನು. ಹಾಗೆ ಅಂತಾನೆ ತಿಳಿಸ್ಕೊಳ್ಳಿ. ನನ್ನದ ತೋಟಕ್ಕೆ ಬರ್ತೀಯ ಜೊತೆಯಲ್ಲಿ ಬರ್ತೀಯ, ಜೀವನಿಗೆ ಕೊಡ್ತೀನಿ ಪ್ರೀತಿಯ ಚೆಲ್ಲುತ್ತ ಇರ್ತೀಯ ಜೊತೆಯಲ್ಲಿ ಇರ್ತೀಯ. ಒಪ್ಪಿದೆ ಒಪ್ಪಿದೆ ಮಾತಿಗೆ ಒಪ್ಪಿದೆ, ವಾಸಂತಿ ವಾಸಂತಿ ನನ್ನ ತೋಟಕ್ಕೆ ಬರ್ತೀಯ ಜೊತೆಯಲ್ಲಿ ಬರ್ತೀಯ. ವಾಸಂತಿ ವಾಸಂತಿ ನನ್ನ ಜೊತೆ
ವಾರಕ್ಕೆ ಬರ್ತೀನಿ ಪ್ರೀತಿಯ ಗೆಲ್ಲುತ್ತಾ